ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾ ಕೃಷ್ಣ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿರುವಂಥದ್ದು. ಹಾಗಾದ್ರೆ ಬನ್ನಿ ಜೊತೆಗೆ ಮಾತಾಡೋದಕ್ಕೆ ಈಗ ಮಾಜಿ ಸಚಿವರು ಆಗಿರುವ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂಥ ಕೃಷ್ಣಪ್ಪ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋ ಪ್ರಯತ್ನ ಮಾಡೋಣ. ಸರ್, ಈಗ ದಿಢೀರನೆ ತಮ್ಮ ಪುತ್ರ ಪ್ರಿಯಾ ಕೃಷ್ಣ ಅವರ ಹೆಸರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇರುವಂಥದ್ದು, ಅದು ಸತ್ಯನಾ ಸರ್? ಅಲ್ಲ, ನೀವು ಟಿ ವಿಯವರು ಹಾಕಿ ಮಾಡ್ತಾ ಇದ್ದೀರಪ್ಪ, ಬಟ್ ಅದರ ಥರದ ಯಾವುದೇ ನಮ್ಮಲ್ಲಿ ಯೋಚನೆಗಳಿಲ್ಲ. ಅಲ್ಲ, ಸ್ಕ್ರೀನ್ ಕಮಿಟಿ ಸಭೆಯಲ್ಲಿ ಈ ವಿಚಾರ ಚರ್ಚೆ ಆಗಿದೆ. ಯಾಕಂದ್ರೆ ಪ್ರಿಯಾ ಕೃಷ್ಣ ಅವರು ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಗೆಲುವಿನ ವಾತಾವರಣ ಸೃಷ್ಟಿ ಆಗ್ಬೋದು ಅನ್ನುವಂಥದ್ದು, ಯಾಕಂದ್ರೆ ಆ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಪಕ್ಷದ ಮಟ್ಟದಲ್ಲಿ ಅಂತ. ಇಲ್ಲ, ನಮಗೇನು ಐಡಿಯಾ ಇಲ್ಲಪ್ಪ, ಆ ಥರ ಇಲ್ಲ, ನಮಗೇನು ಆ ಥರ ಐಡಿಯಾ ಇಲ್ಲ, ನನಗೆ ಗೊತ್ತಿಲ್ಲ ಅದೆಲ್ಲ. ಪಕ್ಷದ ನಾಯಕರು ತಮ್ಮನ್ನೇನಾದ್ರೂ ಸಂಪರ್ಕ ಈ ವಿಚಾರ ಅಭಿಪ್ರಾಯವನ್ನು ಪಡೆಯುವಂಥ ಒಂದು ಪ್ರಯತ್ನ ಆಗಿದೆಯಾ ಸರ್? ಇಲ್ಲ, ಪಕ್ಷದ ನಾಯಕರು ಕೇಳೋದು ಸಹಜ, ಕೇಳಿದ್ರು ನಾವು ಅದೆಲ್ಲ ನಮ್ಮ ಮನಸ್ಸಲ್ಲಿಲ್ಲ ಅಂತ ಹೇಳಿದ್ದೀವಿ. ಸೊ ಈಗೊಂದು, ಯಾಕಂದ್ರೆ ಹಾಲಿ ಶಾಸಕರಾಗಿರುವಂಥದ್ದು ಕೂಡ ಈಗ ಪ್ರಿಯಾ ಕೃಷ್ಣ ಅವರು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂಥದ್ದು, ಈ ಒಂದು ಹಂತದಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂಥ ಒಂದು ಅನಿವಾರ್ಯತೆ ಪ್ರಿಯಾ ಕೃಷ್ಣ ಅವರಿಗೆ ಇದೆಯಾ? ಏನು ಅನಿವಾರ್ಯತೆ ಇಲ್ಲ, ನಮಗೆ ಯಾವ ಅನಿವಾರ್ಯತೆನೂ ಇಲ್ಲ. ಆರಾಮಾಗಿ MLA ಇದ್ದಾರೆ, ನಮಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಅನಿವಾರ್ಯತೆ ಇಲ್ಲ, ಪಕ್ಷದವ್ರು ಹೇಳ್ತಾರೆ ಅಷ್ಟೇ. ಬೆಂಗಳೂರು ಉತ್ತರದಲ್ಲಿ ಸಮರ್ಥ ಅಭ್ಯರ್ಥಿ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಿಯಾ ಕೃಷ್ಣ ಅವ್ರನ್ನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸುವಂಥ ಒಂದು ಪ್ರಯತ್ನ ಆಗ್ತಿದೆಯಾ? ಅದೇನು ಅಂತ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ಯಾರು ಹೈಕಮಾಂಡ್ ಅವರು, ಪ್ರೆಸ್ ಅವರು, ನೀವು ಮಾಡಬೇಕು ಸರ್. ಹೈಕಮಾಂಡ್ ಅವರು ಒಂದ್ ವೇಳೆ ನಿಮ್ಮನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಕ್ಕೆ ಒಂದು ಅವಕಾಶ ಕೊಡಿ, ಅಲ್ಲಿ ಸ್ಪರ್ಧೆ ಮಾಡಲಿ ತಮ್ಮ ಪುತ್ರ ಅಂತ ಸಂದರ್ಭ ಬಂದ್ರೆ ನಿಮ್ಮ ನಿಲುವು ಏನಾಗಿರುತ್ತೆ? ಎಲ್ಲಪ್ಪ, ಈಗ ಅವರು ಇಂಡಿಪೆಂಡೆಂಟ್ MLA, ಓದಾಯ್ತಪ್ಪ, ನಾನು MLA ಅವ್ರ ಥರ ಅಷ್ಟೇ. ನಾನು ಹಿಂಗೆ ಅವ್ರ ಬಗ್ಗೆ ಮಾಡಲಿ ಅಂದ್ರೆ ಪ್ರಿಯಾ ಕೃಷ್ಣ ಅವ್ರನ್ನೇ ಕೇಳ್ಬೇಕು ನೀವು. ಅಂದ್ರೆ ಅವರಿಗೆ ತೀರ್ಮಾನಕ್ಕೆ ತೆಗೆದುಕೊಳ್ಳೋ ತೀರ್ಮಾನ ಕೇಳ್ಬೇಕು ನೀವು ಅಷ್ಟೇ, ಅವ್ರನ್ನೇ ಕೇಳ್ಬೇಕು. ಕೆಲವೊಂದು ಕಡೆ ಬೆಂಗಳೂರಲ್ಲಿ ಕೃಷ್ಣಪ್ಪ ಅವರು ಅಂದ ತಕ್ಷಣ ಸಚಿವ ಸ್ಥಾನ ಅನ್ನುವಂಥದ್ದು ಕೂಡ ಸಾಕಷ್ಟು ನಿಮ್ಮ ಬೆಂಬಲಿಗರ ನಿರೀಕ್ಷೆನ ಇಟ್ಕೊಂಡಿರುವಂಥದ್ದು, ಈಗಲೂ ಕೂಡ ನಿರೀಕ್ಷೆನ ಹೊಂದಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳೇನಾದರೂ ಆ ಕೃಷ್ಣಪ್ಪ ಅವರು ಸಚಿವ ಸ್ಥಾನವನ್ನು ಅಲಂಕರಿಸ್ತಾರ? ಅದೆಲ್ಲ ಊಹಾಪೋಹಗಳೆಲ್ಲ ಬೇಡ, ಈ ಸರ್ತಿ ಕೊಡದೇ ಇರೋದು ತಪ್ಪು ಮಾಡಿದ್ದಾರೆ ಅಷ್ಟೇ. ಸೊ ಇದಿಷ್ಟು ಕೂಡ ಕೃಷ್ಣಪ್ಪ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹವಿರಾಜ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.